ಎಲ್ಲರಿಗೂ ನಮಸ್ಕಾರ. ನಾ ಮೊನ್ನೆ ಒಂದು ಡೈರಿ ಮೇಳಕ್ ಹೋಗಿದ್ದೆ. ಅಲ್ಲಿ ಹಾಲು, ಮೊಸರು, ಹಾಲಿನ ಪ್ರಾಡಕ್ಟ್ಸ್ ಏನಿರ್ತಾವಲ್ಲ ಅದ್ರ ಬಗ್ಗೆ ಎಲ್ಲ ಒಂದು ಡಿಸ್ಕಷನ್ ನಡೆದಿತ್ತು. ಬಹಳ ಜನರ ಡಿಸ್ಕಷನ್ಸ್ ಅನ್ನ ನೋಡಿ ನನಗೆ ಒಂದ್ ರೀತಿ ಆಶ್ಚರ್ಯ ಅನಿಸ್ತು. ಆಕ್ಚುಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಬಟ್ರ್ ಎಲ್ಲಾದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ಲಿಕ್ಕತ್ತಿದ್ರು. ಕೆಲವು ಜನ ನಮ್ಗೆ ಅದನ್ ತಿಂದ್ರೆ ಹೀಟ್ ಆಗ್ತದ, ಇದನ್ ತಿಂದ್ರೆ ಸರಿ ಆಗಂಗಿಲ್ಲ, ಹಿಂಗೆಲ್ಲ ಡಿಸ್ಕಷನ್ಸ್ ಇದ್ದು ರೀ. ಅಂತ ಡೌಟ್ಸ್ ಅವ್ರ ಹತ್ರ ಅಷ್ಟೇ ಅಲ್ಲ, ಎಷ್ಟೋ ಜನರಿಗೂ ಈ ಡೌಟ್ಸ್ ಇರ್ತಾವ ಅಂತ ತಿಳ್ಕೊಂಡು ನಾ ಎಸ್ಪೆಷಲಿ ಇವತ್ತು ಮೊಸರಿನ ಬಗ್ಗೆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡೋಣ, ಜನರಿಗಿರುವಂತ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋಣ ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ಲಿಕ್ಕತ್ತೀನಿ. ಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ಲಿಕ್ಕತ್ತಿರಲ್ಲ, ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಅಂದ್ರೆ ನಿಮ್ಗೆ ಎಲ್ಲಾ ರೀತಿಯ ವಿಡಿಯೋಸ್ ನಿಮ್ಗ ಅವೈಲೇಬಲ್ ಆಗ್ತಾವು. ಜೊತೆಗೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ, ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸೊ ದಟ್ ಯುಲ್ ಗೆಟ್ ವೆರಿ ಗುಡ್ ಇನ್ಫಾರ್ಮೇಶನ್. ಯಾರೋ ನನಗ ಅಡ್ವೈಸ್ ಮಾಡ್ಯಾರ, ಅಂದ್ರೆ ಒಪಿನಿಯನ್ ಹೇಳ್ಯಾರ. ಪಾಪ ಏನು ಅಂತಂದ್ರೆ, ಒಂದ ವಿಡಿಯೋ ಒಳಗ ನೀವು ವಿಷಯನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಯಾಕೆ ಎರಡೆರಡು ಸೆಗ್ಮೆಂಟ್ ಮಾಡಿದ್ರಿ ಅಂದ್ರೆ ನಾವು ಒಂದೊಂದ್ಸರಿ ಒಂದೊಂದ್ ಪಾರ್ಟ್ ಮಿಸ್ ಮಾಡ್ಕೋತೀವಿ ಅಂತ ಹೇಳಿ. ಎಸ್, ಡೆಫಿನೆಟ್ಲಿ ಐ ವೆಲ್ಕಮ್ ದಟ್ ಒಪಿನಿಯನ್. ಒಂದ ವಿಡಿಯೋ ಒಳಗನ ಮೊಸರಿನ ಬಗ್ಗೆ ಒಂದಿಷ್ಟು ವಿಷಯವನ್ನ ಕವರ್ ಮಾಡೋಣ ಅಂತ ಅನ್ಕೊಂಡಿನಿ. ದಟ್ ಈಸ್ ವೈ ಪ್ಲೀಸ್ ವಾಚ್ ಟಿಲ್ ಎಂಡ್. ಮೊಸರು ಬಗ್ಗೆ ಏನ್ ಹೇಳ್ಯಾರ, ಇದಕ್ ನಾವು ಆಯುರ್ವೇದದೊಳಗ ದಧಿ ಅಂತ ಹೇಳ್ತೇವೆ, ಹೌದಾ? ಮೊಸರನ್ನ ರೆಡಿ ಮಾಡೋದು ನಿಮ್ಗೆಲ್ಲ ಗೊತ್ತದಲ್ಲ, ಇದೇನ್ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ನಾವ್ ಏನ್ ಮಾಡ್ತೇವ್ರಿ, ಮೊಸರನ್ನ ಹೆಪ್ ಹಚ್ಚೋದು ಅಥವಾ ಹೆಪ್ ಹಾಕೋದು ಅಂತ ಹೇಳ್ತೇವಿ. ಹಾಲನ್ನ ಚಂದ ಕಾಯಿಸ್ತೇವಿ, ಆಮೇಲೆ ಒಂದ್ ಮಟ್ಟಕ್ಕೆ ಅದನ್ನ ಆರ್ಲಿಕ್ ಬಿಡ್ತೀವಿ. ಉಗುರು ಬೆಚ್ಚಗಿದ್ದಾಗ ಏನ್ ಮಾಡ್ತೇವಿ ನಾವು, ಫ್ರೆಶ್ ಸ್ಟಾರ್ಟರ್ ಕಲ್ಚರ್ ಅಂತ ಹೇಳ್ತೇವೆ, ಅದನ್ನ ಅದಕ್ಕೆ ಆಡ್ ಮಾಡ್ತೇವೆ. ಅಯ್ಯೋ ಅದೇನದು ಕೆಮಿಕಲ್ ಅನ್ಕೋತಿರ್ನು, ಅಲ್ಲ. ಫ್ರೆಶ್ ಸ್ಟಾರ್ಟರ್ ಕಲ್ಚರ್ ಅಂದ್ರೆ ಏನು, ಒಳ್ಳೆ ಆಲ್ರೆಡಿ ಫಾರ್ಮ್ ಆಗಿರುವಂತ ಮೊಸರನ್ನ, ಇನ್ನೊಂದ್ ಚಮಚ ಮೊಸರನ್ನ ಅದಕ್ಕೆ ಹಾಕ್ತೇವೆ. ಆ ಫಾರ್ಮ್ ಆಗಿರುವಂತ ಮೊಸರಿನೊಳಗೆ ಏನ್ ಇರ್ತದಂದ್ರ ಆಲ್ರೆಡಿ ಗುಡ್ ಬ್ಯಾಕ್ಟೀರಿಯಾ ಇರ್ತಾವು. ಆ ಗುಡ್ ಬ್ಯಾಕ್ಟೀರಿಯಾ ಈ ಹಾಲಿನ ಜೊತೆ ಸೇರಿದಾಗ ಇದ್ರೊಳಗಿರುವಂತ ಲ್ಯಾಕ್ಟೋಸ್ ಜೊತೆಗೆ ಅದು ರಿಯಾಕ್ಟ್ ಆಗಿ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಆಗಿ ಫಾರ್ಮ್ ಆಗ್ತದೆ. ಅವಾಗ ಅದ್ರೊಳಗ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಬರ್ತಾವು, ಸ್ಟೆಪ್ಟೋಕಾಕಸ್ ಸ್ಪೀಸೀಸ್ ಎಲ್ಲಾ ಬರ್ತಾವು. ಬ್ಯಾಸ್ಗಿ ದಿನ ಇತ್ತು ಅಂತಂದ್ರೆ ಒಂದ್ 5-6 ತಾಸೊಳಗ ನಮಗ ಮೊಸರು ರೆಡಿ ಆಗ್ಬಿಡ್ತದ. ಅದೇ ಥಂಡಿ ದಿನ ಇತ್ತು ಅಥವಾ ಚಳಿ ಇತ್ತು ಅಂತಂದ್ರೆ ಒಂದ್ 10-12 ತಾಸು ಟೈಮ್ ತಗೋತದ. ಮುಂಜಾನೆ ಎದ್ದಿಂದ ಅದು ನಮಗ ವೆಲ್ ಫಾರ್ಮ್ಡ್ ಮೊಸರು ಸಿಗ್ತದ. ಎಸ್ಪೆಷಲಿ ನೀವು ಮಣ್ಣಿನ ಗಡಿಗೆ ಒಳಗ್ ಮಾಡಿದ್ರೆ ಬಹಳ ಚಂದ ಗಟ್ಟಿ ಮೊಸರು ನಮ್ಗ ಸಿಗ್ತದ, ಹೌದಾ? ಇದ್ರ ಬಗ್ಗೆ ಆಯುರ್ವೇದ ಏನ್ ಹೇಳ್ತದ, ಓಕೆ, ಹಿಂಗ್ ರೆಡಿ ಆದದ್ದನ್ನ ಈ ಮೊಸರನ್ನ ಈ ರೀತಿಯ ರೆಡಿ ಮಾಡೋದು ನಮ್ಗೆಲ್ಲಾ ಗೊತ್ತೈತಿ. ಬಟ್ ಇಟ್ಟಿತ್ಲಾಗಿ ನಾ ಎಷ್ಟೋ ಮಂದಿ ನೋಡಿನಿ, ಹೊಸ ಮೆಥಡ್ ಕಂಡು ಹಿಡ್ದಾರ್ರಿ ಆ ಮೊಸರು ರೆಡಿ ಮಾಡ್ಲಿಕ್ಕೆ, ವಿಚ್ ಆರ್ ರಿಯಲಿ ನಾಟ್ ಗುಡ್. ಲಿಂಬೆ ಹಣ್ಣು ಹಿಂಡಿದ್ರ ಮೊಸರು ಆಗ್ತದಂತ, ಅದ್ ಮೊಸರು ಆಗ್ತದೇನ? ಆಗುವುದೇ ಇಲ್ಲ. ಇಟ್ ಈಸ್ ಅಗೇನ್ಸ್ಟ್ ನೇಚರ್, ವಿರುದ್ಧ ಇದು. ಓಕೆ, ರೊಟ್ಟಿ ತುಣಕನ್ನ ಹಾಕಿ, ರೊಟ್ಟಿಯ ತುಂಡನ್ನ ಹಾಕ್ಬಿಟ್ರೆ ನಿಮಗ್ ಒಳ್ಳೆ ಮೊಸರು ಹಾಕ್ತದ? ಅದ್ ಹೆಂಗಾಗ್ತದ? ನಿಮ್ಗೆ ಆಗುದಿಲ್ಲ. ಯಾಕಂದ್ರೆ ರೊಟ್ಟಿ ತುಂಡಿನ ಮೇಲೆ ಅದ ತುಣುಕಿನ ಮೇಲೆ ಒಂದು ಈಸ್ಟ್ ಇರ್ತದ. ಆ ಈಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹಾಲಿನ ಲ್ಯಾಕ್ಟೋಸ್ ಜೊತೆಗೆ ವರ್ಕ್ ಮಾಡಿ ಸ್ವಲ್ಪ ಮಟ್ಟಿಗೆ ಅದ ನಿಮ್ಗೆ ಕರ್ಡ್ ಮಾಡಬಹುದು, ಬಟ್ ಕನ್ಸಿಸ್ಟೆಂಟ್ ಕರ್ಡ್ ಫಾರ್ಮೇಶನ್ ಆಗುವುದಿಲ್ಲ. ಇನ್ ಕೆಲವು ಮಂದಿ ಮಾಡೋದು ನೋಡಿ ನಾನು, ಆ ಗ್ರೀನ್ ಚಿಲ್ಲಿ ಅಥವಾ ಕೆಂಪ್ ಮೆಣಸಿನಕಾಯಿ ತುಂಬಿ ಇರ್ತದಲ್ಲ ಸ್ಟಾಕ್, ಅದನ್ನ ಅದ್ರೊಳಗೆ ಹಾಕಿ ನಾ ಇದನ್ನ ಹಾಕಿದೆ, ಹಿಂಗಾಗಿ ನಾನು ಒಳ್ಳೆ ಗಟ್ಟಿಯಾದ ಮೊಸರನ್ನ ಮಾಡಿದೆ ಅಂತ ತೋರಿಸ್ತಾರೆ. ಅಲ್ಲ, ಇವನ್ನೆಲ್ಲ ಯಾಕೆ ಮಾಡಿ ಹೋಗ್ತೀರಿ? ಸುಸೂತ್ರವಾಗಿ ಚಂದಾಗಿ ಆ ಮೊಸರನ್ನ ಹಾಕಿ ನೀಟಾಗಿ ಹೆಲ್ದಿ ಆಗಿರುವಂತ ಮೊಸರು ರೆಡಿ ಮಾಡೋ ಟೆಕ್ನಿಕ್ ನಮ್ಗೆಲ್ಲ ಗೊತ್ತಿದ್ರು ಈ ಹೊಸ ಯಾಕೆ ಕಂಡು ಹಿಡಿತೀರಿ? ನಿಂತಲ್ಲಿ ಯೂಸ್ ಮಾಡೋದಕ್ಕಿಂತ ಬೇರೆ ಯಾವ್ದ್ರೊಳಗಾರ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿದ್ರೆ ಏನಾದ್ರೂ ಒಂದು ಒಳ್ಳೇದಾಗ್ತದ. ಇದನ್ನೆಲ್ಲ ಮಾಡೋದ್ರಿಂದ, ಈ ರೀತಿ ನೀವು ಮೊಸರು ರೆಡಿ ಮಾಡೋದ್ರಿಂದ ಕನ್ಸಿಸ್ಟೆಂಟ್ ಆದಂತ ಮೊಸರು ಉತ್ಪತ್ತಿ ಆಗುವುದಿಲ್ಲ, ಅದ್ರೊಳಗೆ ಸರಿಯಾದಂತಹ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುವುದಿಲ್ಲ, ನಮಗೆ ಬೇಕಾದಂತ ವೈಟಲ್ಸ್ ಬರುವುದಿಲ್ಲ, ಏನೇನು ಬರುವುದಿಲ್ಲ. ಆಕ್ಚುಲಿ ವೆಲ್ ಫಾರ್ಮ್ಡ್, ಸರಿಯಾಗಿ ಮೊಸರಿನಿಂದಾನೇ ಹೆಪ್ಪಾಕಿ ಮಾಡಿದ ಮೊಸರಿನೊಳಗೆ ಏನೇನ್ ಇರ್ತಾವು, ಒಳ್ಳೆ ಪ್ರೋಟೀನ್ ಇರ್ತದೆ. ಫಸ್ಟ್ ಆಫ್ ಆಲ್ ಗುಡ್ ಕ್ವಾಂಟಿಟಿ ಆಫ್ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಇರ್ತದ, ಸ್ಟೆಪ್ಟೋಕಾಕಸ್ ಸ್ಪೀಸೀಸ್ ಇರ್ತಾವು, ಆಮೇಲೆ ಪ್ರೋಟೀನ್ ಚಲೋ 3-4% ಆಫ್ ಪ್ರೋಟೀನ್ ಇರ್ತದ, ಅಮೈನೋ ಆಸಿಡ್ಸ್ ಇರ್ತಾವು, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರ್ತಾವು, ಆಮೇಲೆ ನಿಮಗ ಕಾರ್ಬೋಹೈಡ್ರೇಟ್ ಕೂಡ ಸಿಗ್ತದೆ. ಯಾಕಂದ್ರೆ ಮಿಲ್ಕ್ ಒಳಗಿರುವಂತ ಲ್ಯಾಕ್ಟೋಸ್ ಇಂದ ಬರುವಂತ ಕಾರ್ಬೋಹೈಡ್ರೇಟ್ ಸಿಗ್ತದ, ವೈಟಮಿನ್ B2 ಸಿಗ್ತದ, B5 ಸಿಗ್ತತಿ, B12 ಸಿಗ್ತದ, ಟು ಸಮ್ ಎಕ್ಸ್ಟೆಂಟ್ ವೈಟಮಿನ್ D ಸಿಗ್ತದ. ನೋಡ್ರಿ, ಇಷ್ಟೊಂದು ಒಳ್ಳೆಯ ಆಂಟಿ ಆಕ್ಸಿಡೆಂಟ್ಸ್, ಭರ್ಪೂರ್ ಆಂಟಿ ಆಕ್ಸಿಡೆಂಟ್ಸ್ ಇದ್ರೊಳಗೆಲ್ಲ ಸಿಗ್ತಾವ್. ಇದು ಯಾವಾಗ ಸಿಗ್ತಾವಂದ್ರ ಆ ಮೊಸರಿನಿಂದಾನ ನೀವು ಟ್ರೆಡಿಷನಲ್ ಮೆಥಡ್ ಒಳಗನ ಹೆಪ್ಪ ಹಾಕಿ ಮೊಸರು ರೆಡಿ ಮಾಡಿದ್ರಷ್ಟ ಸಿಗ್ತದ. ನಾ ಏನಾರ ಒಂದು ಹೊಸ ಮೆಥಡ್ ಕಂಡು ಹಿಡಿತೀನಿ ಅಂತಂದ್ರೆ ಆಗುದಿಲ್ಲ. ನೇಚರ್ ಡಸಂಟ್ ಅಲೌ ಸಚ್ ಥಿಂಗ್ಸ್. ನಾವು ಯಾರ ಜೊತೆಗಾರ ಆಟ ಆಡ್ಬೋದು, ನೇಚರ್ ಜೊತೆಗೆ ಆಟ ಆಡ್ಲಿಕ್ಕೆ ಆಗಂಗಿಲ್ರಿ. ನೇಚರ್ ತನ್ನದೇ ಆದಂತ ರೂಲ್ಸ್ ಅದಾವು.
ಬಹಳ ಒಂದ್ ಬ್ಯೂಟಿಫುಲ್ ಕಥೆ ಓದಿದ್ ನಾನು, ನಿಯಮಗಳಲ್ಲಿಯೇ ನಿಯಾಮಕನಿದ್ದಾನೆ ಅಂತ ಹೇಳಿ. ಬಹಳ ಚೆನ್ನಾಗಿತ್ತದು. ಅದ್ರ ಬಗ್ಗೆ ನಾ ಇನ್ನೊಂದು ವಿಡಿಯೋ ಹೇಳ್ತೇನೆ ನಿಮಗ, ಬಹಳ ಬ್ಯೂಟಿಫುಲ್. ಅಂದ್ರ ನಿಯಮಗಳಲ್ಲಿಯೇ ನಿಯಾಮಕನಿದ್ದಾನೆ. ನೀವು ಆ ಭಗವಂತನೇ ಮಾಡಿಟ್ಟಿರುವಂತ, ಅಥವಾ ನೇಚರ್ ಅಂದ್ರೆ ನೀವು ಭಗವಂತ ಅನ್ನಕ್ ಇಷ್ಟ ಇಲ್ಲ ಅಂದ್ರೆ ಪ್ರಕೃತಿಯೇ ಮಾಡಿಟ್ಟಿರುವಂತ ಈ ನಿಯಮಗಳಲ್ಲಿಯೇ ಸರಿಯಾದಂತ ಏನು ಒಂದು ಡಿಸಿಪ್ಲಿನ್ ಇರ್ತದ. ಅದೇ ಫಾರ್ಮ್ ಒಳಗ ನಾವು ಮಾಡ್ಬೇಕು. ಅದೆಲ್ಲ ಬಿಟ್ಟು ತುಂಬ ಹಾಕಿದೆ, ರೊಟ್ಟಿ ಹಾಕಿ ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಇಟ್ ಇಸ್ ಮೈ ರಿಕ್ವೆಸ್ಟ್. ಓಕೆ ಫೈನ್. ಈ ರೀತಿಯಾಗಿ ಆದಂತ ಮೊಸರಿನ ಕ್ವಾಲಿಟೀಸ್ ಏನೇನ್ ಇರ್ತಾವು ಅಂದ್ರೆ ಆಯುರ್ವೇದ ಬಹಳ ಚಂದ ಹೇಳ್ತದ್ರಿ. ದದ್ಯಂಬ್ಲಂ ಅಂತ ಹೇಳ್ತದ. ಇದ್ರ ರಸ ಆಮ್ಲ ರಸ ಇರ್ತದ, ಜೊತೆಗೆ ಸ್ವಾದು ರುಚಿಯಾಗಿರ್ತದ, ಮತ್ತು ಸಂಗ್ರಾಹಿ. ಇದ್ರ ಕ್ವಾಲಿಟಿ ಏನಿರ್ತಂದ್ರ ಸಂಗ್ರಾಹಿ ಕ್ವಾಲಿಟಿ, ಅಂದ್ರೆ ಒಳ್ಳೆ ರೀತಿಲಿ ಅಬ್ಸಾರ್ಪ್ಷನ್, ಕರಳಿನೊಳಗಡೆ ಸರಿಯಾಗಿ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದ ಇದು. ಜೊತೆಗೆ ಗುರು ಉಷ್ಣಂ ಅಂತ ಹೇಳ್ತೀವಿ. ಇದು ಹೆವಿ ಫಾರ್ ಡೈಜೆಷನ್, ಮತ್ತು ಇದು ಉಷ್ಣ ವೀರ್ಯ. ಇದು ಶೀತ ಅಲ್ಲ. ಯಾರ ತಲೆ ಒಳಗೈತಲ್ಲ ಮೊಸರು ತಿಂದ್ರೆ ನಮಗ್ ಹೀಟ್ ಇದು ಕೋಲ್ಡ್ ಆಗ್ತದ್ರಿ, ನೆಗಡಿ ಬರ್ತದ್ರಿ, ಅಲ್ಲ. ದಟ್ ಈಸ್ ಯುವರ್ ಸೈಕಾಲಜಿ. ಅಷ್ಟೇ ಅಲ್ಲ, ಅದ್ರ ಬಗ್ಗೆನೂ ಹೇಳ್ತೇನೆ ನಾನು. ಸೈಕಾಲಜಿ ಒಂದೇ ಕಾರಣ ಇರುವುದಿಲ್ಲ. ಬಟ್ ಮೊಸರು ಗುಣತಃ ಇದ್ರ ವೀರ್ಯ ಏನಪ್ಪಾ ಅಂದ್ರೆ ಉಷ್ಣ ವೀರ್ಯ ಇರ್ತದ. ಇದು ವಾತ ಶಮನೆಯನ್ನ ಮಾಡ್ತದ. ಓಕೆ, ಮತ್ತು ಇದು ಬಲ್ಯ, ಜೀವನೀಯ. ಬಲ್ಯ ಅಂದ್ರೇನು, ನಮಗೆ ಸಪ್ತ ಧಾತುಗಳನ್ನು ಕೂಡ ಇದು ನರಿಶ್ಮೆಂಟ್ ಮಾಡ್ತದ. ಇದ್ರೊಳಗೆ ಒಳ್ಳೆ ಪ್ರೋಟೀನ್ ಇರೋದ್ರಿಂದ ನಮಗ್ ಒಳ್ಳೆ ರೀತಿಯ ಬಲವನ್ನ ಕೊಡ್ತದ. ಶುಕ್ರ ಧಾತು ಪುಷ್ಟಿಯನ್ನ ಮಾಡ್ತದ ಅಂತೆಲ್ಲ ಹೇಳ್ತಾರೆ. ಓಕೆ, ಅದು ಇರುವುದು ಸತ್ಯ. ಓಕೆ, ಇಂಥ ಮೊಸರನ್ನ ನಾವು ಯಾವಾಗ ತಿನ್ಬೇಕು, ಯಾವಾಗ ತಿನ್ಬಾರ್ದು, ಯಾವಾಗ ಬೇಕು ಅವಾಗ ತಿನ್ಬೇಕೇನ್ರಿ? ಅಲ್ಲ. ಆಯುರ್ವೇದ ಏನ್ ಹೇಳ್ತದ, ಆಯುರ್ವೇದ ಇಸ್ ಅ ವೆರಿ ಪ್ರಿಮಿಟಿವ್ ಮೆಡಿಕಲ್ ಸೈನ್ಸ್. ಇದರಂತ ವಿಜ್ಞಾನ ರಿಯಲಿ ವೆರಿ ವೆರಿ ಏನೋ ಒಂಥರ ಅದಕ್ಕೆ ಆಶ್ಚರ್ಯ ಪಡುವಂತ ಒಂದು ವಿಜ್ಞಾನ. ನಮಗ್ ಡಿಕೋಡ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂದ್ರ ನಾವು ದಡ್ರು. ಸುಮ್ನೆ ವಿಜ್ಞಾನಕ್ ನಾವ್ ಏನಾದ್ರು ಅನ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ನೀಟಾಗಿ ಹೇಳಾರಂದ್ರ, ನ ದದಿಂ ಭುಂಜಿತ್ ರಾತ್ರವು ಅಂತ ಹೇಳ್ತಾರ. ರಾತ್ರಿ ಹೊತ್ತಿನಲ್ಲಿ ನೀವು ದದಿಯನ್ನ, ಮೊಸರನ್ನ ತಿನ್ಬೇಡ್ರಿ. ಏನ್ ಕಾರಣ, ಯಾಕೆ ಹೇಳಾರಪ್ಪ ಅಂದ್ರೆ, ಮೊಸರು ಗುರುಗುಣ ಇರ್ತದ, ಹೆವಿ ಫಾರ್ ಡೈಜೆಷನ್ ಇರ್ತದ, ಮತ್ತು ಉಷ್ಣ ಇರ್ತದ. ಅದಕ್ಕೋಸ್ಕರ ಇದನ್ನ ನೀವು ರಾತ್ರಿ ಹೊತ್ನೊಳಗ್ ತಿಂದ್ರಿ ಅಂದ್ರ ಸರ್ಕ್ಯಾಡಿಯನ್ ರಿದಮ್ ಪ್ರಕಾರ ಸನ್ಸೆಟ್ ಆದ್ಮೇಲೆ ದೇಹದೊಳಗ ಜಾಟ್ರಾಗ್ನಿ ಫಂಕ್ಷನ್ ಕಡಿಮೆ ಆಗ್ತದ, ಡೈಜೆಸ್ಟಿವ್ ಸಿಸ್ಟಮ್ ಲಿಟ್ಲ್ ವೀಕ್ ಆಗಿರ್ತದ. ಅವಾಗ ನೀವು ಹೆವಿ ಐಟಮ್ಸ್ ಅನ್ನ ತಿಂದು ಮಲ್ಕೊಂಡಾಗ ಗ್ಯಾಸ್ ಆಗೋದು, ಬ್ಲೋಟಿಂಗ್ ಆಗೋದು, ಮೋಷನ್ ಕ್ಲೀನ್ ಆಗ್ಲಾರ್ದೆ ಇರುವಂತದ್ದು ಇವೆಲ್ಲ ಶುರು ಆಗ್ತಾವು. ಉಲ್ಟಾ ಲಿವರ್ ಫಂಕ್ಷನ್ ಡ್ಯಾಮೇಜ್ ಆಗ್ತದ, ಹೈಪರ್ ಗ್ಯಾಸ್ಟ್ರೈಟಿಸ್ ಆಗ್ತದ, ಸ್ಕಿನ್ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಇರ್ತಾವು. ಮತ್ತು ದಧಿಗೆ, ಮೊಸರಿಗೆ ಬ್ಲಡ್ ಥಿನ್ನಿಂಗ್ ಕ್ವಾಲಿಟಿ ಇರೋದ್ರಿಂದ ಒಂದೊಂದ್ಸರಿ ಮೆನ್ಸ್ಟ್ರಲ್ ಹೆವಿ ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ಇರ್ತದೆ. ಅದಕ್ಕೆ ಇದನ್ನ ಕಾಲ ವಿರುದ್ಧ ಅಂತ ಹೇಳ್ತೀವಿ ನಾವು. ವಿರುದ್ಧಾಹಾರದ ಬಗ್ಗೆನೂ ಕೂಡ ಒಂದ್ ವಿಡಿಯೋ ಮಾಡ್ತೀನಿ, ಯಾವ ಟೈಮಲ್ಲಿ ಏನು ಹೆಂಗ್ ತಿನ್ಬಾರ್ದು ಅಂತ ಹೇಳಿ. ಇದನ್ನ ನಾವು ಕಾಲ ವಿರುದ್ಧ ಅಂತ ಏನ್ ಹೇಳ್ತೀವಿ ಅಂದ್ರೆ, ರಾತ್ರಿ ಹೊತ್ತಿನಲ್ಲಿ ಮೊಸರನ್ನ ತಿನ್ನಬಾರ್ದು. ಓಕೆ, ಇನ್ನೂ ಒಂದ್ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಮೊಸರನ್ನ ಹೀಟ್ ಮಾಡಬಾರ್ದು. ಬಟ್ ಎಷ್ಟು ಮಂದಿ ಗೊತ್ತದ ಅಂತಾರ, ಬಟ್ ಅದೇ ತಪ್ಪು ಮಾಡ್ತಾರ. ನಾವು ಮೊಸರು ಬಿಸಿ ಮಾಡಂಗಿಲ್ರಿ ಅಂತಾರ, ಮಾಡ್ತಿರ್ತೀರಿ. ನಾ ಹೇಳ್ತೇನೆ ಹೆಂಗ್ ಗೊತ್ತಾ, ಬಿಸಿ ಅನ್ನದೊಳಗ ಮೊಸರು ಹಾಕೊಳ್ತೀರಿ, ಅಥವಾ ಮೊಸರನ್ನ ಕಡದು ಅದನ್ನ ಇದನ್ ಮಾಡಿ ಅದೇನೋ ಒಂಥರ ಕುದಿಸಿ ಏನೋ ಮಾಡ್ತಾರ. ಕುದಿಯುವಂತ ಅಂದ್ರೆ ಮೊಸರನ್ನ ಒಟ್ಟು ಬಾಯ್ಲ್ ಮಾಡುವಂತ ರೆಸಿಪೀಸ್ 108 ಮಾಡ್ತಾರೆ. ನಿಮಗ್ ಬರೀ ರೆಸಿಪೀಸ್ ಟೆಕ್ಸ್ಚರು ಟೇಸ್ಟ್ ಬಂದ್ರಲ್ಲ. ಮೊಸರನ್ನ ನೀವು ಏನಾದ್ರೂ ಹೀಟ್ ಮಾಡ್ಬಿಟ್ರೆ ಅದು ಸಂಸ್ಕಾರ ವಿರುದ್ಧ ಆಗ್ತದ. ಅವಾಗ ಅದ್ರೊಳಗೆ ಇರುವಂತಹ ವೈಟಮಿನ್ ಸಿ ಆಗ್ಲಿ, ಅಥವಾ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಆಗ್ಲಿ, ಸ್ಟೆಪ್ಟೋಕಾಕಸ್ ಸ್ಪೀಸೀಸ್ ಆಗ್ಲಿ ಎಲ್ಲವೂ ಹಾಳಾಗ್ ಹೋಗ್ತಾವ್. ಅಂತ ಮೊಸರು ತಿಂದು ಏನ್ ಉಪಯೋಗ? ಹೌದಲ್ರಿ? ಅದಕ್ಕೋಸ್ಕರ ಮೊಸರನ್ನ ಯಾವತ್ತೂ ಹೀಟ್ ಮಾಡಬಾರ್ದು. ಮೊಸರನ್ನ ನಾವು ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರೋರಿಗೆ ಅಥವಾ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ರೆಕಮೆಂಡ್ ಮಾಡೋದಿಲ್ಲ, ಮತ್ತು ಕಫ ಪ್ರಕೃತಿಯವರಿಗೆ ಅದನ್ನ ರೆಕಮೆಂಡ್ ಮಾಡೋದಿಲ್ಲ. ಇದು ಬಹಳ ಮುಖ್ಯ. ಓಕೆ, ಈಗ ಈ ಮೊಸರು ಇಷ್ಟೆಲ್ಲ ಆದ್ಮೇಲೆ ದೊಡ್ಡ ಪ್ರಶ್ನೆ ಬರ್ತದ, ನಾವು ಆಕಳ ಹಾಲಿನ ಮೊಸರು ತಿನ್ಬೇಕಾ ಅಥವಾ ಎಮ್ಮಿ ಹಾಲಿನ ಮೊಸರು ತಿನ್ಬೇಕ್ರಿ ಅಂತ ಕೇಳ್ತಾರೆ ಬಹಳ ಜನ. ಓಕೆ, ನೀವು ಪ್ಯಾಕೆಟ್ ಹಾಲು ತಗೊಂಡ್ಬರೋರ್ಗೆ ಪ್ರಾಬ್ಲಮ್ ಬರಂಗಿಲ್ಲ. ಅದ್ರವ್ರು ಯಾವ ಹಾಲು ಕೊಟ್ಟಿರ್ತಾರೋ ನಮಗ್ ಗೊತ್ತೂ ಆಗುದಿಲ್ಲ, ಸುಮ್ನ ಕಾಸ್ತೀವಿ ಮಾಡ್ತೀವಿ, ದಟ್ ಇಸ್ ಡಿಫ್ರೆಂಟ್. ಬಟ್ ಈ ಗೌಳಿ ಕಡೆಯಿಂದ ಹಾಲು ತಗೊಳ್ಳೋರ್ಗೆ ಏನ್ ಮಾಡ್ತಾರ ಗೊತ್ತ, ದೊಡ್ಡ ಪ್ರಶ್ನೆ, ಆಕಳ ಹಾಲಿನ ತಗೋಬೇಕು ಮೊಸರು ಅಥವಾ ಯಾವ್ದು ಬೆಸ್ಟ್ ಅಂತ ಹೇಳಿ. ಇಲ್ಲಿ ಏನಾಗ್ತದ ನೋಡ್ರಿ, ಆಕಳ ಹಾಲು ಯಾವ ಮೊಸರು ತಿನ್ಬೇಕು ಅಂದಾಗ ಯಾವ ಹಾಲಿನಿಂದ ಮಾಡಿದ್ದು ಅನ್ನೋದನ್ನ ವಿಚಾರ ಮಾಡ್ಬೇಕಾಗ್ತದ. ಯಾವ ಹಾಲಿನ ಕ್ವಾಲಿಟಿ ಏನಿರ್ತದ. ಇನ್ಫ್ಯಾಕ್ಟ್ ಆಕಳ ಹಾಲು ಮತ್ತು ಎಮ್ಮಿ ಹಾಲು ಎರಡೂ ನೋಡಿದಾಗ ಎರಡೂದ್ರೊಳಗೂನು ಕೂಡ ಹೈಲಿ ನ್ಯೂಟ್ರಿಯೆಂಟ್ಸ್ ಇರ್ತಾವ. ಇನ್ಫ್ಯಾಕ್ಟ್ ಎಮ್ಮಿ ಹಾಲಿನೊಳಗ ಟೇಸ್ಟು ರುಚಿ ಇರ್ತದ. ನೀವು ಟೇಸ್ಟ್ ಮಾಡಿ ನೋಡಿದ್ರ
ಪ್ರೋಟೀನ್ ಹೈ ಇರ್ತದ, ಫ್ಯಾಟ್ ಹೈ ಇರ್ತದ, ಅಮೈನೋ ಆಸಿಡ್ಸ್ ಹೈ ಇರ್ತಾವು, ಎಲ್ಲಾ ರೀತಿಯಂತ ನಿಮಗ ಖನಿಜಾಂಶಗಳು ಕೂಡ ಹೈ ಸಿಗ್ತಾವು. ಬಟ್ ಅದ್ರ ಜೊತೆ ಕ್ಯಾಲರಿನೂ ಸಿಕ್ಕಾಪಟ್ಟೆ ಇರ್ತದೆ. ಬಟ್ ಎಲ್ಲಾ ಕ್ವಾಲಿಟೀಸ್ ಜೊತೆಗೆ ನಮಗ ಆಕಳ ಹಾಲಿನೊಳಗ ಕ್ಯಾಲರೀಸ್ ಕಡಿಮೆ ಇರ್ತದ. ದಿಸ್ ಇಸ್ ಓನ್ಲಿ ಒನ್ ಬೆನಿಫಿಟ್ ಯಾಕೆ ಮನುಷ್ಯರು ಆಕಳ ಹಾಲನ್ನ ಪ್ರಿಫರ್ ಮಾಡ್ತಾರ ಅಂತೇಳಿ. ಕಾರಣ ಏನು ಅಂದ್ರೆ ನಾವು ತಗೊಂಡಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆವಿ ಆಗ್ಬಾರ್ದು. ಹೆವಿ ಆಯ್ತು ಅಂತಂದ್ರೆ ಅದು ಅದನ್ನ ಒಪ್ಕೊಳ್ಳೋದಿಲ್ಲ, ಅಲ್ಲಿ ಆಮ ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗ್ತದ. ಜಲ್ದಿನ ಅದ್ ಏನಾಗ್ಬೇಕು ಅಂತಂದ್ರ ಸ್ಟಮಕ್ ಅನ್ನ ಎಂಟಿ ಮಾಡ್ಬೇಕು, ಗಟ್ ಮೊಟಿಲಿಟಿ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ಆಕಳ ಹಾಲು ಬಹಳ ಬೆಸ್ಟ್. ಅದಕ್ಕೆ ಜೀವನೀಯ ಬಲ್ಯ ರಸಾಯನ ಅಂತಾನೆ ಹೇಳೋದು. ಅದಕ್ಕೋಸ್ಕರ ಬಟ್ ಹಂಗಾರೆ ಎಮ್ಮಿ ಹಾಲು ಒಟ್ಟ ನಾವು ತಗೊಳಬಾರ್ದೇನ್ರಿ ಅಂತ ಕೇಳ್ಬಹುದು ನೀವು. ಅಥವಾ ಎಮ್ಮಿ ಹಾಲು ತಗೋಬಹುದು, ಎಮ್ಮಿ ಹಾಲಿನಿಂದ ಮಾಡಿದಂತ ಮೊಸರನ್ನು ಯೂಸ್ ಮಾಡ್ಬೋದು. ಯಾರು ಗೊತ್ತಾ, ಯಾರಿಗೆ ಹೈ ಎನರ್ಜಿ ನೀಡ್ ಇರ್ತದ, ಅಥ್ಲೀಟ್ಸ್ ಯಾರು ಇರ್ತಾರ, ಅಥವಾ ಲೇಬರರ್ಸ್, ವೆರಿ ಹಾರ್ಡ್ ವರ್ಕ್ ಮಾಡುವಂತ ಲೇಬರರ್ಸ್ ಇರ್ತಾರೆ, ಈ ರೋಡ್ ರಿಪೇರಿ ಮಾಡುವಂತವ್ರು ಅಥವಾ ಗೌಂಡಿಗಳು, ಹಿಂಗ್ ಅಂದ್ರೆ ಫಿಸಿಕಲ್ ಎನರ್ಜಿ ಬಹಳ ಯುಟಿಲೈಸ್ ಮಾಡ್ಕೊಳ್ಳುವಂತವ್ರು ಯಾರು ಇರ್ತಾರೆ, ಅಂಥವ್ರಿಗೆ ನೀವೇನ್ ಮಾಡ್ಕೋಬೇಕು ಅಂದ್ರೆ ಎಮ್ಮಿ ಹಾಲು ಮತ್ತು ಎಮ್ಮಿ ಹಾಲಿನಿಂದ ಮಾಡಿದ ಮೊಸರನ್ನ ಕೊಟ್ರೆ ಅವ್ರದ್ದು ಮೆಟಬಾಲಿಕ್ ರೇಟ್ ಬಹಳ ಸ್ಟ್ರಾಂಗ್ ಇರ್ತದ, ಫಾಸ್ಟ್ ಇರ್ತದ. ಮೆಟಬಾಲಿಕ್ ಕೆಪಾಸಿಟಿ ಚಲೋ ಇರಬೇಕು, ತೀಕ್ಷ್ಣಾಗ್ನಿ ಇರಬೇಕು, ಪಿತ್ತ ಪ್ರಕೃತಿಯವ್ರು ಇತ್ತಂದ್ರೆ ಅಂಥವ್ರಿಗೆ ಎಮ್ಮಿ ಹಾಲು ಬೆಸ್ಟ್. ಮಂದಾಗ್ನಿ ಅಥವಾ ವಿಷಮಾಗ್ನಿ ಇತ್ತು ಅಂತಂದ್ರೆ ಅಂತವರಿಗೆ ಆಕಳ ಹಾಲು ಬೆಸ್ಟ್. ಇನ್ನ ನೀರ್ ಎಷ್ಟು ಪ್ರಮಾಣದೊಳಗೆ ಮಿಕ್ಸ್ ಮಾಡ್ಬೇಕು ಅಂತ ಕೇಳ್ತಿರ್ತಾರೆ ಕೆಲವು ಜನ. ಹೌದಾ, ನೀವೇನ್ ಮಾಡ್ಬೇಕು ಅಂತ, ಆಕಳ ಹಾಲಿತ್ತು ಅಂತಂದ್ರೆ 1:1/2, 1 ಗ್ಲಾಸ್ ಹಾಲಿತ್ತು ಅಂದ್ರೆ ಅದಕ್ಕೆ ಅರ್ಧ ಗ್ಲಾಸ್ ನೀರನ್ನ ಮಿಕ್ಸ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಳಿ, ಕಡ್ಡಿ ಇಲ್ಲ. ಅವಾಗ ಅದ್ರದ್ದು ಇನ್ನೂ ಡೈಲ್ಯೂಟ್ ಆಗ್ತದ, ಇನ್ನೂ ಲೈಟ್ ಆಗ್ತದ, ಡೈಜೆಷನ್ ಹೆಲ್ಪ್ ಆಗ್ತದ. ಒಂದ್ ವೇಳೆ ಎಮ್ಮಿ ಹಾಲಿತ್ತು ಅಂತಂದ್ರೆ 1:1 ರೇಷಿಯೋ ನಾವ್ ಹೇಳ್ತೇವಿ. ಎಸ್ಪೆಷಲಿ ನೀವು ಮಕ್ಕಳಿಗೆ ಏನಾರ ಕೊಡ್ಬೇಕಾಗಿದ್ರೆ 1:2 ರೇಷಿಯೋದೊಳಗೂ ನೀವು ನೀರನ್ನ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೇಕು. ಆವಾಗ ಅದ್ರೊಳಗಿರುವಂತ ಕಂಟೆಂಟ್ಸ್ ಡೈಲ್ಯೂಟ್ ಆಗೋದ್ರಿಂದ ನಿಮ್ಮ ಡೈಜೆಷನ್ಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು. ಬಟ್ ಬೋತ್ ಆರ್ ಬೆಸ್ಟ್. ಬಟ್ ಎಲ್ಲಿ ಕೊಡ್ತೀವಿ, ಯಾರು ಯುಟಿಲೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗ್ತದ. ಹಿಂಗಾಗಿ ಇದೇ ಗುಣಗಳನ್ನ, ಆ ಹಾಲಿಗಿರೋ ಗುಣಗಳೇ ಆಯಾ ಮೊಸರುಗಳಿಗೆ ಬರ್ತಿರ್ತಾವ. ಅದಕ್ಕೋಸ್ಕರ ಆಕಳ ಮೊಸರು ಮತ್ತು ಎಮ್ಮಿ ಮೊಸರು ಕೂಡ ಅಷ್ಟೇ ಶ್ರೇಷ್ಠವಾದಂತದ್ದು. ನಾವ್ ಯಾರು ತಗೋತೀವಿ, ಎಂತ ಕಂಡೀಷನ್ ಒಳಗೆ ತಗೋತೀವಿ ಅನ್ನೋದ್ರ ಮೇಲೆ ಅದ್ರದ್ದು ಇಫೆಕ್ಟ್ ಬೆನಿಫಿಟ್ ನಮಗ ಸಿಗ್ತದ. ಓಕೆ, ಐ ಹೋಪ್ ನಿಮಗ್ ಇದ್ರ ಬಗ್ಗೆ ಇರುವಂತ ಡೌಟ್ ಕ್ಲಿಯರ್ ಆಗ್ಯದ ಅನ್ಕೊಳ್ತೀನಿ. ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಹಾಕ್ರಿ. ಶೋರ್ಲಿ ಜೆನ್ಯೂನ್ ಡೌಟ್ಸ್ ಇತ್ತು ಅಂತಂದ್ರೆ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಈ ಮೊಸರು ತಿನ್ನೋದ್ರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಕೃಷ್ಣ ಹೇಳನ್ ನೋಡ್ರಿ ಎಷ್ಟ್ ಚಂದ. ಅರ್ಜುನನ ಹೇಳ್ತಾನ ಒಂದ್ಸರಿ, ನೀ ಬಾಳ ಓದಿ ಬಾಳ ಇನ್ಫಾರ್ಮೇಶನ್ ತಗೊಂಡು ತಲಿ ಅನ್ನೋದು ಮೊಸರು ಗಡಿಗೆ ಮಾಡ್ಕೊಂಡ್ಬಿಟ್ಟಿಪ್ಪ ಅರ್ಜುನ. ಅದನ್ನೆಲ್ಲಾ ಬಿಡೋದನ್ನ ರೈಟ್ ನಾಲೆಜ್ ಇಂದ, ನೀ ಸಂಶಯದಿಂದ ಹೊರಗ್ ಬಾ, ಒಂದನ್ನ ಪಕ್ಕಾ ನಾಲೆಜ್ ತಗೊಂಡು ಕೆಲಸ ಕಾರ್ಯ ಪ್ರವೃತ್ತನಾಗು, ಅಂದ್ರೆ ನಿಂಗೆ ಜಯ ಸಿಗ್ತದ ಅಂತ ಹೇಳಾನ. ಹಂಗ ನಾವು ಪದೇ ಪದೇ ಡೌಟ್ಸ್ ಒಳಗ ಕೂತ್ಕೊಳಿಕ್ ಹೋಗ್ಬಾರ್ದು. ಸೊ ವಿ ಶುಡ್ ಹ್ಯಾವ್ ಅ ಪ್ರಾಪರ್ ನಾಲೆಜ್ ರಿಗಾರ್ಡಿಂಗ್ ಎನಿಥಿಂಗ್. ಅದಕ್ಕೆ ನಾವು ಡಿಸ್ಕಷನ್ ಮಾಡ್ಬೋದು, ಬಟ್ ಅದ್ರಲ್ಲೇ ಮುಳುಗಬಾರ್ದು, ಒಂದು ಕನ್ಕ್ಲೂಷನ್ ಬರಬೇಕು. ಐ ಹೋಪ್ ಆಲ್ ಆಫ್ ಯು ಗಾಟ್ ಅ ವೆರಿ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಅನ್ಕೊಂಡೇನಿ. ಜೊತೆಗೆ ಇಂಥ ಮೊಸರನ್ನ ನೀವು ಹೊಟ್ಟೆ ಒಳಗೆ ತಗೊಳ್ಳೋದ್ರ ಜೊತೆಗೆ ವಾರಕ್ಕೊಂದ್ಸರಿ, 15 ದಿವಸಕ್ಕೊಂದ್ಸರಿ, ನಾನು ಇನ್ನೀ ವಿಡಿಯೋ ಒಳಗೆ ಹೇಳ್ದಂಗ ಸ್ವಲ್ಪ ಮಟ್ಟಿಗೆ ಮುಖಕ್ಕ ನೀವು ಸರಿಯಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ಸ್ಕಿನ್ ಫಾಲಿಕಲ್ಸ್ಗೂ ಒಂದು ಸ್ನಿಗ್ಧತಾ ಬರ್ತದ, ನಿಮ್ಮ ಸೀಬಮ್ ಪ್ರೊಟೆಕ್ಷನ್ ಆಗ್ತದ, ನಿಮ್ಮ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಹೆಲ್ಪ್ ಆಗ್ತದ. ಥ್ಯಾಂಕ್ ಯು ಆಲ್.